ಹೆಗಲ ಮೇಲೆ ದೇವರನ್ನ ಹೊತ್ತುಕೊಂಡು ಹೋಗ್ತಾ ಇರುವ ಯುವಕರು. ಎಲ್ಲಿ ನೋಡಿದ್ರಲ್ಲಿ ಮಂಗಳ ವಾದ್ಯಗಳ ಸದ್ದು, ತಾಳಕ್ಕೆ ತಕ್ಕಂತೆ ಕುಣಿದು ಕುಪ್ಪಳಿಸಿದ ಗ್ರಾಮಸ್ಥರು. ಇವೆಲ್ಲ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೋಹಳ್ಳಿ ಗ್ರಾಮದಲ್ಲಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅತಿ ಅದ್ಧೂರಿಯಾಗಿ ಗ್ರಾಮಸ್ಥರು ಒಟ್ಟಾಗಿ ಮೊಹರಂ ಹಬ್ಬದ ಆಚರಣೆ ಮಾಡಿದ್ದಾರೆ. ಕಳೆದ 3 ವರ್ಷಗಳಿಂದ ಕೊರೋನಾ ಕಾರಣದಿಂದ ಕಳೆಗುಂದಿದ ಮೊಹರಂ ಹಬ್ಬವನ್ನ ಈ ವರ್ಷ ಗ್ರಾಮಸ್ಥರು ಅತಿ ಅದ್ಧೂರಿಯಾಗಿ ಆಚರಣೆ ಮಾಡಿದ್ರು. ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಅದ್ಧೂರಿಯಾಗಿ ಮೊಹರಂ ಹಬ್ಬವನ್ನ ಆಚರಣೆ ಮಾಡುವ ಗ್ರಾಮ ಅಂತ ಕೋಹಳ್ಳಿ ಪ್ರಖ್ಯಾತಿಯನ್ನ ಪಡೆದುಕೊಂಡಿದೆ. ನಮ್ಮಲ್ಲಿ ಸರ್ ಮೊಹರಂ ಆಚರಣೆ ಯಾಕಿಟ್ಟು ದೊಡ್ಡದಾಗ್ತೈತೆ ಅಂದ್ರೆ ನಮ್ಮಲ್ಲಿ ದೊಂಡಿಬಾ ಮುತ್ಯ ಲಾಲ್ಸಾವ್ನ ಭಕ್ತರು, ದೊಡ್ಡ ಭಕ್ತರು. ಅವ್ರು ನಡ್ಕೊಳ್ಳೋದು, ಅವ್ರ ರೋಜಾ, ಅವ್ರ ಪದ್ಧತಿ ರೀ ಭಾಳ ಮಾಡಿ ನೇಮದು ಭಾಳ ರೀ. ಅವ್ರು ಇರೋದ್ರಿಂದ ನಮ್ಮಲ್ಲಿ ಲಾಲ್ಸಾವ್ನ ಭಕ್ತಿ ಅವ್ರದಿಂದ ಒಟ್ಟು ಹಿಂದೂ ಅವ್ರು ಏನು ಹೇಳ್ತಾರಲ್ಲ ದೊಂಡಿ ಮುತ್ಯ ನಮ್ಮಲ್ಲಿ ದೊಡ್ಡ ದೇವಸ್ಥಾನ ಆಗೈತೆ ಸರ್. ಅದು ಹಿಂದೂ ಸಮಾಜದ ರೀ. ಇರೋದ್ರಿಂದ ಅವ್ರು ಏನು ಹೇಳ್ತಾರೆ ಅದು ಆಗೋದ್ರಿಂದ ನಮ್ಮಲ್ಲಿ ಅದು ಭಾವನೆ ಜನಕ್ಕೆ ಹೆಂಗೈತೆ ಅಂದ್ರೆ ರೀ, ಮುಸ್ಲಿಮ ಹಿಂದೂ ಒಟ್ಟು ಏನು ಭೇದ ಭಾವನೆ ಇಲ್ಲ ಸರ್ ಯಾರಿಗೆ. ಅದರಿಂದ ಎಲ್ಲರೂ ಸರ್, ದೊಡ್ಡವರು ಸಣ್ಣವರು ಏನಿಲ್ಲ ಸರ್, ಎಲ್ಲರೂ ದಂಡಿಗೆ ನಿಂತು ನೋಡ್ಲಾರ್ದವ್ರು ಯಾರು ಇರೋದಿಲ್ಲ ಸರ್. ಆ ಲೆವೆಲ್ಗೆ ನಮ್ಮಲ್ಲಿ ಜಾತ್ರೆ ಮಾಡ್ತಾರೆ ಮೊಹರಂ ಅಂದ್ರೆ ಒಗ್ಗಟ್ಟಾಗಿ ಸರ್. ಈ ಗ್ರಾಮದಲ್ಲಿ 5 ದಿನಗಳ ಕಾಲ ಮೊಹರಂ ಆಚರಣೆ ಮಾಡಲಾಗುತ್ತೆ. ಗ್ರಾಮದ ಯುವಕರು ದೇವರಿಗೆ ಹರಕೆ ಕಟ್ಟಿಕೊಂಡು ಫಕೀರರಾಗ್ತಾರೆ. 5 ದಿನಗಳವರೆಗೆ ಮನೆಗೆ ಹೋಗದೆ ಮಸೀದಿಯಲ್ಲಿ ವಾಸವಾಗಿ ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸ್ತಾರೆ. ಮೊಹರಂ ಹಬ್ಬದ ದಿನದಂದು ಅಗ್ನಿ ತುಳಿದು ತಮ್ಮ ಭಕ್ತಿ ಪರಾಕಾಷ್ಠೆ ಮೆರೀತಾರೆ. ಹಬ್ಬದ ದಿನವಾದ ಗ್ರಾಮದಲ್ಲಿ ಅದ್ಧೂರಿಯಾಗಿ ದೇವರ ವಿಗ್ರಹಗಳು ಗ್ರಾಮದಲ್ಲಿ ಮೆರವಣಿಗೆ ಮಾಡುವುದು ವಾಡಿಕೆ. ನಂತರ ಗ್ರಾಮದ ಮಧ್ಯದಲ್ಲಿ ಹಾಲು ಉಕ್ಕಿಸಿ ಯಾವ ದಿಕ್ಕಿಗೆ ಒಳ್ಳೆಯ ಕಾಲ ಇದೆ ಅಂತ ಭವಿಷ್ಯ ನುಡಿತಾರೆ. ಉತ್ಸವ ಮೂರ್ತಿಗಳನ್ನ ಅಗ್ನಿ ಕುಂಡವನ್ನ ಪ್ರದಕ್ಷಿಣೆ ಮಾಡಿ ಗ್ರಾಮಸ್ಥರಿಗೆ ದರ್ಶನ ಕೊಡೋದು ಪರಂಪರೆ ಅಂತಾರೆ ಗ್ರಾಮಸ್ಥರು. ಎಲ್ಲ ಸಮಾಜ ಕೂಡಿದೆ ಸರ್, ಅದಕ್ಕೆ ಒಂದೇ ಸಮಾಜ ಏನಿಲ್ಲ. ಹೆಚ್ಚಿನ ಪ್ರಮಾಣದಾಗ ಎಲ್ಲ ಸಮಾಜದವ್ರು ಕೂಡಿ ಅದು ಮೊಹರಂನಿಂದ ಅಮಾಸೆ ಬರ್ತೈತಲ್ಲ, ಅಮಾಸೆ 3 ದಿನ ಆಗ ನಮ್ಗೆ ಗುದ್ಲಿ ಹಾಕ್ತಾರೆ ರೀ. ಗುದ್ಲಿ ಹಾಕಿಂದ ಹೊಳೆಗೆ ಹೊಳೆಗೆ ಹೋಗ್ತಾರೆ ರೀ. ಹೊಳೆಯಿಂದ ಬಂದು ವಿಶೇಷ ಒಂದು ಕಾರ್ಯಕ್ರಮ ಇರ್ತೈತೆ ರೀ. ರಾತ್ರಿ ಬೆಳಗ್ಗೆ ಜಾಗರಣೆ ಮಾಡ್ತಾರೆ ರೀ. ಜಾಗರಣೆ ಮಾಡಿ ಮುಂಜಾನೆ ಎದ್ದು ದೇವರ ಕುಣಿಸಿ ತಮ್ಮ ಮನೆಗೆ ಹೋಗಿ ಬಿಡ್ತಾರೆ ಸರ್. ಮುಂದೆ 5 ರೋಜೆ ಚಾಲೂ ಆಗ್ತಾರೆ ರೀ. 5 ರೋಜೆ 5 ಇಂದ 6 ದಿನ ಸರ್. 6 ದಿನ ಏನೈತೆ ರೀ, 5 ದಿನ ರೋಜೆ ಮಾಡ್ತಾರೆ ರೀ, ಇನ್ನಂತೂ ಹೊಳಿಗೆ ಕಳಿಸ್ತಾರೆ ರೀ. ಹಿಂಗಾಗಿ ಎಲ್ಲ ದೊಡ್ಡ ಪ್ರಮಾಣ ಐತ್ರಿ. ಇದ್ರಾಗ ಹಿಂದೂ ಸಮಾಜ ಮುಸ್ಲಿಂ ಸಮಾಜ ಅಂತ ಹೇಳಿಲ್ಲ ಸರ್. ಒಟ್ಟು ಇರುವಂಥ 10 ಮನೆ ಅದಾವೆ, ಖರೆ ಎಲ್ಲ ಸಮಾಜದವ್ರು ಹೆಚ್ಚಿದ್ದಾರೆ. ಅದೇನು ಸಮಸ್ಯೆ ಇಲ್ಲ. ಅದು ಇಲ್ಲಿ ಭೇದ ಭಾವನೂ ಅದರಲ್ಲಿ ಯಾರ್ದು ಏನೂ ಇಲ್ಲ. ಒಂದು ದೊಡ್ಡ ಹಬ್ಬ ಅವ್ರದ್ದು ಅನ್ನುವಂಥದ್ದು ಅವ್ರನ್ನ ಆಚರಣೆ ಮಾಡ್ತಾರೆ. ಈ ಧರ್ಮನೂ ಅಂಥದ್ದು ಆಚರಣೆ ಇಲ್ಲ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ವಿವಾಹದ ನಡುವೆ ಗ್ರಾಮೀಣ ಭಾಗದಲ್ಲಿ ಒಟ್ಟಾಗಿ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರೋದು ಸ್ವಾಗತಾರ್ಹ ಬೆಳವಣಿಗೆಯೇ ಸರಿ. ನಮ್ಮಲ್ಲಿ ಹೆಂಗಿದ್ರಿ, ಈಗ ನಾವು ಮುಸ್ಲಿಂ ಸಮಾಜ ಅನ್ನೋದಕ್ಕಿಂತ ಹಲವ ಮೊಹರಮ ನಮ್ಮಲ್ಲೆಲ್ಲ ಹೆಚ್ಚಿರೋದು ಹಿಂದೂ ಸಮಾಜದವ್ರು ಅವರೇ ಮಾಡ್ತಾರೆ ಮುಖ್ಯವಾಗಿ. ಅದು ಇರ್ಬೋದು ರೀ ಎಲ್ಲ ಕಡೆ, ಬೇರೆ ಕಡೆ ಟಿ ವಿ ಒಳಗೆ ನಾವು ಆ ಕಡೆ ಮುಸ್ಲಿಂ ಸಮಾಜದ ಬಗ್ಗೆ ಹಾಗೆ. ಆದರೆ ನಮ್ಮ ಊರಾಗಂತೂ ಹಾಗೇನಿಲ್ಲ ರೀ. ನಮ್ಮ ತಾಲೂಕದಾಗೂ ಯಾವುದೂ ಏನೂ ಸಮಸ್ಯೆ ಇಲ್ಲ ರೀ. ನಾವು ಎಷ್ಟು ಸೇಫ್ಟಿ ಇದೀವಿ ರೀ, ಅದೇನು ಎಷ್ಟು ಹೊಡ್ರು ಕಡಿಮೆ ಐತ್ರಿ. ನಮಗೆಲ್ಲ ಅವರೇ ಮಾಡ್ತಾರೆ. ನಾವೇನೋ ಬರೀ ಖತ್ಮ್ ಕೊಡಿದ್ರಿ, ನಾವು ಅಷ್ಟು ಬಾನ ಬತ್ತಿ ಮಾಲಿ ಎಷ್ಟು ತೊಗೊಳಿದ್ರು. ಉಳಿದೆಲ್ಲ ನಮ್ಮ ಹಿಂದೂ ಸಮಾಜದವ್ರು, ನಮ್ಮ ಹಿಂದೂ ಬಾಂಧವ್ರು ಅವರೇ ಮಾಡ್ತಾರೆ. ಎಲ್ಲ ಅವ್ರು ತಮ್ಮರಾಗಿ ಅವರೇ ಆಚರಣೆ ಮಾಡ್ತಾರೆ ರೀ. ನಮಗೆ ಯಾವುದೂ ಏನೂ ಕೊರತೆ ಇಲ್ದಂಗೆ ಅವರೇ ಮುಂದೆ ನಿಂತು ಸ್ವತಃ ಬಂದು ಅವರು 10 ದಿವಸ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಅವರೇ ಬಂದು ನಮಗೆ ನಿಂತು ಮಾಡ್ತಾರೆ.